ನೀವೆಲ್ಲ ಇಷ್ಟು ರಾತ್ರಿಯಲ್ಲಿ ನಮ್ಮ ಕೊಠಡಿಯ ಮುಂದೆ ಏನು ಮಾಡುತ್ತಿರುವಿರಿ? ಮಹಾರಾಜ, ನಾವೆಲ್ಲ ನಿಮ್ಮ ಬಗ್ಗೆ ಚಿಂತೆಲಿದ್ದೀವಿ. ತಾವು 3 ದಿನದಿಂದ ಕೊಠಡಿಯಿಂದ ಹೊರಗೆ ಬಂದಿಲ್ಲ. 3 ದಿನಗಳಾಯ್ತೆ. 3 ದಿನ? ಮಹಾರಾಜ, ಸಮಯ ಹೇಗೆ ಕಳೆಯಿತೋ ಗೊತ್ತೇ ಆಗಲಿಲ್ಲ. ಯಾರೋ ಸತ್ಯ ಹೇಳಿದ್ದಾರೆ. ಒಬ್ಬ ಕಲೆಗಾರ ತನ್ನ ಕಲೆಯಲ್ಲಿ ಲೀನನಾದಾಗ ಅವನಿಗೆ ಸಮಯದ ಅರಿವೇ ಇರುವುದಿಲ್ಲ. ಹಗಲೇ ಆವುದು, ಇರುಳೇ ಆವುದು. ಯಾವ ಕಲೆಗಾರ? ಎಂತ ಕಲೆ ಮಹಾರಾಜ? ಎಲ್ಲಿದೆ ಕಲೆ? ಅಲ್ಲಿ ಒಳಗಡೆ ಏನ್ ಕಲೆ ನಡೀತಿದೆ? ನಾವು ಸ್ವಯಂ ನಮ್ಮ ಬಗ್ಗೆ ಹೇಳುತ್ತಿದ್ದೆ. ಆದ್ರೆ ಮಹಾರಾಜ, ತಾವು ಅಂಥ ಯಾವ ಕಲಾಕೃತಿಯಲ್ಲಿ ಲೀನರಾಗಿದ್ರಿ? ಅದರ ಕಾರಣ ಮನೆ, ಪರಿವಾರ, ರಾಜ್ಯ ಎಲ್ಲವನ್ನೂ ಮರ್ತು ಹೋಗಿದ್ರಿ. ನೀವೆಲ್ಲರೂ ತಿಳಿಯ ಬಯಸುತ್ತೀರಾ? ಅದ್ಭುತ. ಬನ್ನಿ, ಒಳಗೆ ಬನ್ನಿ ನಮ್ಮ ಜೊತೆ. ಇದೇ ಆ ಕಲೆ. ಈ ಕಲೆ 3 ದಿನದಿಂದ ನಮ್ಮನ್ನು ಹಿಡಿದಿಟ್ಟುಕೊಂಡಿದೆ. ಒಂದು ಕ್ಷಣ. ಚಕಿತರಾಗಲು ಸಿದ್ಧರಾಗಿ. ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯನ ಕೈಯಲ್ಲಿ ಅರಳಿದ ಈ ಅದ್ಭುತ ಕಲಾಕೃತಿಯನ್ನು ನೋಡುವ ಮೊಟ್ಟ ಮೊದಲ ಅವಕಾಶ ನಿಮಗೆಲ್ಲರಿಗೂ ಪ್ರಾಪ್ತಿಯಾಗುತ್ತಿದೆ. ನೀವೆಲ್ಲ ಹೇಳಿ, ನಿಮಗೆಲ್ಲ ಈ ಚಿತ್ರ ಹೇಗನಿಸಿತು? ನೀವ್ ಹೇಳಿ ಗುರುವರ್ಯ, ಈ ಚಿತ್ರವನ್ನು ನೋಡಿ ನಿಮಗೆ ಏನು ಸ್ಮರಣೆ ಆಗುತ್ತದೆ? ಮಹಾರಾಜ, ನಮಗೆ ಎಲ್ಲವೂ ಕಾಣುತ್ತಿದೆ. ನಮಗೆ ಇದರಲ್ಲಿ ಬ್ರಹ್ಮಾಂಡವೇ ಕಾಣುತ್ತಿದೆ. ಬ್ರಹ್ಮಾಂಡ? ಬ್ರಹ್ಮಾಂಡ ಹೇಗೆ ಯಶೋಧ ಮಾತೆಗೆ ಬಾಲಕ ಶ್ರೀಕೃಷ್ಣರ ಬಾಯಲ್ಲಿ ಬ್ರಹ್ಮಾಂಡದ ದರ್ಶನವಾಗಿತ್ತೋ, ಮಹಾರಾಜರು ನಮಗೆ ಇಂದು ಬ್ರಹ್ಮಾಂಡದ ದರ್ಶನ ಮಾಡಿಸಿಬಿಟ್ಟರು. ಧನ್ಯನಾದ ಮಹಾರಾಜ, ನಿಮಗೆ ಜಯವಾಗಲಿ. ಮಹಾರಾಜ ಶ್ರೀ. ಇಲ್ಲ ಗುರುವರ್ಯ, ಇದು ಬ್ರಹ್ಮಾಂಡ ಅಲ್ಲ. ಇಷ್ಟು ಚಿಕ್ಕ ವಿಷಯ ನಿಮಗೆ ತಿಳಿಯುತ್ತಿಲ್ಲವೇ? ತುಂಬಾ ದುಃಖದ ಸಂಗತಿ. ನೀವು ಎಷ್ಟು ಮಹಾನುಭಾವರು, ವಿದ್ವಾನ್, ನಮ್ಮ ಆಚಾರ್ಯರು. ನೀವು ಈ ಕಲೆಯನ್ನು ಗುರುತಿಸಿ ಅರ್ಥೈಸಿಕೊಳ್ಳಲಾಗುತ್ತಿಲ್ಲವೇ? ಪಂಡಿತ ರಾಮಕೃಷ್ಣ ಮಹಾರಾಜ, ನಮ್ಮ ವಿಶೇಷ ಸಲಹೆಗಾರ. ನೀವಂತೂ ಎಲ್ಲರಿಗಿಂತ ಬುದ್ಧಿವಂತರು. ನೀವು ತಿಳಿಸಿ, ಈ ಚಿತ್ರದಲ್ಲಿ ನಿಮಗೆ ಏನ್ ಕಾಣ್ತಿದೆ? ಹೇಳಿ 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 ಪಂಡಿತ ರಾಮಕೃಷ್ಣ, ಹೇಳಿ ಬೇಗ. ನನಗೆ ಮಹಾರಾಜ, ನನ್ಗೇನ್ ಕಾಣ್ತಿದ್ಯೋ ಅದು ನಿಮಗ್ ಕಾಣಿಸೋದು. ಹಾಗೂ ನೀವೇನನ್ನ ನೋಡ್ತಿರೋ ಅದು ಮಂತ್ರಿವರ್ಯರ ಕಲ್ಪನೆಗಿಂತ ಬೇರೆ ಆಗಿರುತ್ತೆ. ಮಂತ್ರಿವರ್ಯರ ಕಲ್ಪನೆ ಕೂಡ ಗುರುವರ್ಯರಿಗೆ ಅರ್ಥ ಆಗೋದು. ವಿಕ್ಷಿಪ್ತರಾಗಿದ್ದೀರಾ ಏನು? ಏನ್ ಮಾತಾಡ್ತಿದ್ದೀರಾ? ಮಹಾರಾಜರ ಪ್ರಶ್ನೆಗೆ ಉತ್ತರ ನೀಡಿ ಪಂಡಿತ ರಾಮಕೃಷ್ಣ. ನಾನು ಅದನ್ನೇ ವ್ಯಾಖ್ಯಾನಿಸುವ ಪ್ರಯತ್ನದಲ್ಲಿದ್ದೀನಿ ಗುರುವರ್ಯ. ಮಹಾರಾಜ, ನಿಮ್ಮ ಪ್ರಶ್ನೆಗೆ ಉತ್ತರ ಅವರವರ ದೃಷ್ಟಿಕೋನದ ಮೇಲೆ ನಿರ್ಧಾರ ಆಗುತ್ತೆ. ಅರ್ಥಾತ್ ಹೇಗೆ ಅಂದ್ರೆ, ಅರ್ಧ ತುಂಬಿದ ನೀರಿನ ಪಾತ್ರೆಯನ್ನು ಒಬ್ರು ಅರ್ಧ ತುಂಬಿದ್ದಾರೆ ಅಂತಾರೆ, ಮತ್ತೊಬ್ರು ಅರ್ಧ ಖಾಲಿ. ಯಾರ ದೃಷ್ಟಿಕೋನ ಹೇಗಿದೆಯೋ ವ್ಯಾಖ್ಯಾನವೂ ಹಾಗೆ. ಈಗ ನೋಡಿ, ಗುರುವರ್ಯರಿಗೆ ನಿಮ್ಮ ಚಿತ್ರದಲ್ಲಿ ಬ್ರಹ್ಮಾಂಡ ಕಾಣಿಸ್ತು. ಅದೇ ರೀತಿ ಮಹಾರಾಜ, ಬೇರೆ ಬೇರೆ ಜನರಿಗೆ ನಿಮ್ಮ ಚಿತ್ರದಲ್ಲಿ ಬೇರೆ ಬೇರೆ ವಸ್ತುಗಳು ಕಾಣುತ್ತವೆ. ಅಷ್ಟೊಂದು ಮಹಾನತೆ ಇದೆ ಈ ಚಿತ್ರದಲ್ಲಿ. ಪಂಡಿತ ರಾಮಕೃಷ್ಣ, ಮಾತನ್ನು ತಿರುಗಿಸಬೇಡಿ. ಒಂದೇ ಮಾತಿನಲ್ಲಿ ಹೇಳಿ ಇದೇನೆಂದು. ಪ್ರಣಾಮಗಳು ಮಹಾರಾಜ. ಪ್ರಣಾಮಾಚಾರ್ಯರೇ. ಅರೆ, ಇದೇನಿದು? ಬನ್ನಿ 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 ಕೋತ್ವಾಲ್ರೆ, ನೋಡಿ ಈ ಚಿತ್ರವನ್ನ, ಈ ಅದ್ಭುತ ಚಿತ್ರವನ್ನ. ಹಾಗೂ ಎಲ್ರಿಗೂ ತಿಳಿಸಿ, ನಿಮಗೆ ಈ ಚಿತ್ರದಲ್ಲಿ ಏನ್ ಕಾಣಿಸ್ತಿದೆ ಅಂತ. ಅರೆ ಪಂಡಿತ್ ರಾಮಕೃಷ್ಣ, ನೀವಿದನ್ನ ಚಿತ್ರ ಅನ್ನುತ್ತಿದ್ದೀರಾ? ಕೋತ್ವಾಲ್ರೆ, ಶಾಂತರಾಗಿ. ಈ ಚಿತ್ರ ಮತ್ತೆ ಚಿತ್ರ ಅನ್ಬೇಡ. ಇದು ಚಿತ್ರವಲ್ಲ, ವಿಚಿತ್ರ. ಅರೆ ಪಂಡಿತ್ ರಾಮಕೃಷ್ಣ, ನಾನು ಪೂರ್ತಿ ಜೀವನದಲ್ಲೇ ಇಂಥ ವಿಚಿತ್ರವಾದ ಚಿತ್ರವನ್ನು ನೋಡೇ ಇಲ್ಲ.
ಕೊತ್ವಾಲ್ರೆ ದಯಮಾಡಿ ಮೌನವಾಗಿರಿ. ಯಾಕೆ ಮೌನವಾಗಿರ್ಲಿ, ನಾನ್ ಮಾತಾಡ್ತೀನಿ. ಅರೆ ಇದೇನ್ ಮಾತಾಯ್ತು? ಎಲ್ಲಿಂದಾದ್ರೂ ಒಂದು ಬಣ್ಣವನ್ನು ತೆಗೆದುಕೊಂಡು ಇಲ್ಲಿ ಹಚ್ಚಿ ಅಲ್ಲಿ ಹಚ್ಚಿ ಇದನ್ಯಾರ ಕಲೆ ಅಂತಾರ? ಈ ವಿಚಿತ್ರವಾದ ಕಲಾಕಾರ ಯಾರು? ಇಷ್ಟು ವಿಚಿತ್ರವಾದ ಚಿತ್ರವನ್ನು ಬಿಡಿಸಿದವರು? ಅರೆ ಇದಕ್ಕಿಂತ ಒಳ್ಳೆ ಚಿತ್ರಕಲೆಯನ್ನು ಹಾಲು ಕುಡಿಯೋ ಮಗು ಕೂಡ ಮಾಡತ್ತೆ. ಕೊತ್ವಾಲ್ರೆ, ಈ ಚಿತ್ರ ಮಹಾರಾಜರು ರಚಿಸಿದ್ದಾರೆ. ಕೊತ್ವಾಲನನ್ನು ಬಂದೆಯನ್ನಾಗಿಸಿ ಹಾಗೂ ಆಜೀವ ಕಾರಾಗೃಹಕ್ಕೆ ತಳ್ಳಿ ಈಗಲೇ. ಮಹಾರಾಜರೇ ತಪ್ಪಾಯ್ತು, ಕ್ಷಮಿಸಿ ನಮ್ಮನ್ನು. ಮಹಾರಾಜರ ಚಿತ್ರ ಚೆನ್ನಾಗಿದೆ, ಮಹಾರಾಜರ ಚಿತ್ರ ತುಂಬಾ ಚೆನ್ನಾಗಿದೆ. ಯಾರಾದರೂ ಇರುವಿರಾ ಕೊತ್ವಾಲನ ಮಾತಿಗೆ ಸಹಮತಿ ಇದ್ದವರು? ಮಹಾರಾಜ, ನನ್ಗನ್ಸುತ್ತೆ ಈ ಚಿತ್ರಕಲೆಯಲ್ಲಿ ಅಯ್ಯೋ ಪಾಪ, ಕೊತ್ವಾಲ್ರು ಏನು ಅಪರಾಧ ಮಾಡಿದ್ರು? ಅವ್ರನ್ನ ಜೀವನ ಪರ್ಯಂತ ಬಂದಿಯಾಗಿಸ್ಬಿಟ್ರು. ಎತ್ಕೊಳ್ಳಿ. ಏನ್ ಎತ್ಕೊಳ್ಳಿ? ಈ ನೀರ್ ಎತ್ಕೊಳ್ಳಿ, ಕುಡಿರಿ. ಉಪ್ಪಿಟ್ಟು ತಿಂದು ಮುಗ್ಸಿ. ನಿಮ್ ಮಾತ್ ಒಂದು ಅರ್ಥ ಆಗ್ತಿಲ್ಲ. ಇದನ್ನೇ ನಾನು ಹೇಳ್ತಿದ್ದೀನಿ ಶಾರದಾ, ಇದು ಅವಶ್ಯಕವೇನಲ್ಲ. ಮಹಾರಾಜರು ಯಾವ ಚಿತ್ರ ರಚಿಸಿದಾರೋ ಅದೆಲ್ರಿಗೂ ಅರ್ಥ ಆಗ್ಬೇಕು ಅಂತ. ಹಾ, ಇದು ಸರಿ. ಇದು ಮಹಾರಾಜರ ಉದ್ದಟತನ. ಇದೇನಿದು? ಭೂಕಂಪನ? ಲಾಮ ಏಕೋ? ಏನ್ ನೀನು ರೂಢಿ ಮಾಡ್ಕೊಂಡ್ಯಾ? ಅಯ್ಯೋ ಲಾಮ, ನನ್ ತೊಡೆ ಮೇಲೆ ಎತ್ಕೋ, ನನಗ್ ಭಯ ಆಗ್ತಾ ಇದೆ. ನಿಮ್ ಪರಿಚಯ? ನಾನ್ ಕೊತ್ವಾಲಿನಿ, ಕೊತ್ವಾಲನ್ ಪತ್ನಿ ಕುಮುದವಲ್ಲಿ. ಅರೆ ನನ್ ಧೋತಿ ಬಿಡು. ಅಯ್ಯೋ ಏನ್ ಮಾಡ್ತಿದ್ದೀರಿ? ನಿಮ್ ಮಗಳಿಗೆ ಹೇಳಿ ಧೋತಿ ಬಿಡು ಅಂತ. ಅಯ್ಯೋ ಬಿಡು ಬಿಡು, ನನ್ ದಂಡ ಬಿಡು. ನಿಮ್ ಲಾಟಿಯಲ್ಲಿ ಇದಂತೂ ಅಮ್ಮನ್ ಲಾಟಿ ಅಲ್ವಾ? ಧ್ವನಿ ನಮ್ದು, ಆದ್ರೆ ವಿಚಾರವಂತ ಅಮ್ಮಂದೇ ಅಲ್ವಾ? ಅಯ್ಯೋ ಧೋತಿ ಬಿಡು. ಅರೆ ಗುಂಡಪ್ಪ, ಶಾರದಾ ಈ ನಾವು ಕುತ್ಕೊಳ್ತೀವಿ. ಹೌದಾ, ಸರಿ, ನೀವು ಕೂತ್ಕೊಳ್ಳಿ. ನಾನು ಸ್ವಲ್ಪ ತಿನ್ಬಿಟ್ಟು ಬರ್ತೀನಿ. ಸಹೋದರ, ನಮಗೂ ಹೊಟ್ಟೆ ಹಸಿತಾ ಇದೆ. ಇದು ತಗೋ. ಹಾಲಂತೂ ಖಾಲಿ ಆಯ್ತು. ನಂಗೆ ತುಂಬಾ ಹಸಿವಾಗ್ತಿದೆ. ಇನ್ನೇನು ಇಲ್ವಾ ಮನೆಯಲ್ಲಿ? ಎಲ್ಲ ಹಾಲನ್ನು ಖಾಲಿ ಮಾಡ್ಬಿಟ್ಯಾ? ಎಷ್ಟೊಂದು ಹಾಲಿತ್ತು. ಅಯ್ಯೋ ಶಾಂತಿ, ಏನ್ ಬೇಕು ನಿಮ್ಗೆ? ಇವೆಲ್ಲ ಮಕ್ಕಳು ನನ್ನವ್ರೆ. ಇವತ್ತಿಂದ ನಾವು ಇಲ್ಲೇ ಇರ್ತೀವಿ. ಇಷ್ಟೊಂದ್ ಮಕ್ಳ? ಎಲ್ರು ಕೂಡ ನಿಮ್ ಮಕ್ಳ? ಏಕೆ ಸಂದೇಹವೇ? ಇಲ್ಲ ಇಲ್ಲ, ಆಶ್ಚರ್ಯ. ಅಯ್ಯೋ ಹೋಗಿ ಎಲ್ರು ಅಲ್ಲಿ ಕೂತ್ಕೊಳ್ಳಿ.
ನೋಡಿ, ನೀವ್ ಇಲ್ಲೇನ್ ಮಾಡ್ತಿದ್ದೀರಿ? ನೀವೆಲ್ಲ ಇಲ್ಲಿ ಯಾಕಿರ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮ ಕಾರಣ. ಯಾಕಂದ್ರೆ ನಿಮ್ಮ ಕಾರಣ ಇವರ ಪಿತಾಶ್ರೀ ಕಾರಾಗೃಹ ಹೋಗಿದ್ದಾರೆ. ಇವಾಗ ಇವರ ಲಾಲನೆ ಪಾಲನೆ ನಿಮ್ಮ ಕರ್ತವ್ಯ. ಹಸಿವಾಗಿದೆ, ಹಸಿವಾಗಿದೆ, ಹೊಟ್ಟೆ ಹಸಿವಾಗಿದೆ. ಅಡಿಗೆ ಕೋಣೆಯಲ್ಲಿ ಹೋಗಿ ನೋಡಿ, ಅವಶ್ಯವಾಗಿ ಇರುತ್ತೆ ಏನಾದ್ರೂ ತಿನ್ನೋಕೆ. ಯಾರು ಕೂಡ ಅಡ್ಗೆ ಮನೆಗೆ ಹೋಗೋ ಹಾಗಿಲ್ಲ. ಯಾರ್ಗೇನೇ ಬೇಕಿದ್ರು ಶಾರದಾ ಸಿದ್ಧ ಮಾಡ್ಕೊಡ್ತಾಳೆ. ಮಕ್ಳೇ, ಚಿಂತೆ ಮಾಡ್ಬೇಡಿ. ಬಿಸಿ ಬಿಸಿಯಾದ ಅಡಿಗೆಯನ್ನು ಚಿಕ್ಕಮ್ಮ ಮಾಡಿಕೊಂಡು ತರುತ್ತಾಳೆ. ಚಿಕ್ಕಮ್ಮ ಮತ್ತೆ ನನಗೂ ಅಡಿಗೆ ಮಾಡಿಕೊಂಡು ತನ್ನಿ. ಅಯ್ಯೋ ಶಾರದಾ, ಬೇಗ ಹೋಗಿ ಏನಾರು ಮಾಡ್ಕೊಂಬಾ, ಇಲ್ದಿದ್ರೆ ಇವರೆಲ್ಲ ಪೂರ್ತಿ ಮನೆನೇ ತಿಂದು ಬಿಡ್ತಾರೆ. ಹೋಗು ಹೋಗು ಹೋಗು. ನೀನಂತೂ ಧರ್ಮಶಾಲೆನೇ ತೆಗೆದ್ಬಿಟ್ಟಿದ್ಯಾ ಮನೇಲಿ. ಅಕ್ಕಪಕ್ಕದ ಊರಿನ ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಡು. ಸುಮ್ನಿರು. ನಾನಂತೂ ಸುಮ್ನೆ ಇರ್ತೀನಿ. ಈ ಮಕ್ಳನ್ನೆಲ್ಲ ಏನ್ ಮಾಡ್ತೀಯಾ? ಏನಾದ್ರೂ ಮಾಡ್ಲೇಬೇಕು ಬಂದು. ಇದಂತೂ ಗಂಭೀರವಾಗ್ಬಿಟ್ಟಿದೆ. ಸಾವಧಾನ, ಮಹಾರಾಜ ಕೃಷ್ಣದೇವರಾಯ ದರ್ಬಾರಿಗೆ ಬರುತ್ತಿದ್ದಾರೆ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ನಿನ್ನೆ ಕೆಲವು ಮಹಾನ್ ವಿದ್ವಾನ್ ವಿಜಯನಗರ ರಾಜ್ಯದ ಅತ್ಯಂತ ಬುದ್ಧಿಜೀವಿಗಳು ಅಸಮರ್ಥರಾದರು. ನಮ್ಮ ಕಲೆಯನ್ನು ಗುರುತಿಸುವುದರಲ್ಲಿ ನಮಗೆ ನೋವಾಗಿದೆ. ನಮ್ಮ ಹೃದಯದಲ್ಲಿದ್ದ ಆ ನೋವಿನ ಜೊತೆ ನಮ್ಮ ಚಿತ್ರವನ್ನು ತೆಗೆದುಕೊಂಡು ಉದ್ಯಾನವನಕ್ಕೆ ವಿಶ್ರಾಂತಿ ಪಡೆಯಲು ಹೋದೆವು. ನಾವಲ್ಲಿ ಯೋಚಿಸುತ್ತಿದ್ದೆವು, ವಿಜಯನಗರ ಸಾಮ್ರಾಜ್ಯದ ಜನತೆಯ ಕಲೆಯನ್ನು ಅರಿಯುವ ಸ್ತರ ಎಷ್ಟು ಕೀಳು ಮಟ್ಟಕ್ಕಿದೆ ಎಂದು. ಅತ್ಯಂತ ದುಃಖದ ವಿಷಯ ಇದು. ಆ ಸಮಯದಲ್ಲೇ ನಾವು ಭೇಟಿ ಮಾಡಿದ್ದು ಒಬ್ಬ ಅದ್ಭುತ ಕಲಾಕಾರರನ್ನು. ಅವರು ನಮ್ಮ ಚಿತ್ರವನ್ನು ಗುರುತಿಸಿಬಿಟ್ಟರು, ನಮ್ಮ ಕಲೆಗೆ ಮಾನ್ಯತೆ ನೀಡಿದರು. ನಿಮಗೆಲ್ಲರಿಗೂ ಲಜ್ಜೆಯಾಗಬೇಕು ಪಂಡಿತ ರಾಮಕೃಷ್ಣ. ಮಹಾನ್ ನೀವಲ್ಲ, ಅವರು ಆ ಕಲಾಕಾರರು. ಸಾಕ್ಷಾತ್ ಈಶ್ವರನ ವರದಾನವಿದೆ ಆ ಕಲಾವಿದರಿಗೆ. ಕ್ಷಮಿಸಬೇಕು ಮಹಾರಾಜರೇ, ನಾವು ತಿಳಿದುಕೊಳ್ಳಬಹುದೇ ಮಹಾನ್ ಕಲಾವಿದರು ಯಾರೆಂದು? ಅವಶ್ಯ ಗುರುವರ್ಯ. ಇಂದು ಈಗಲೇ ನಾವು ನಿಮಗೆಲ್ಲರಿಗೂ ಆ ಕಲಾಕಾರರನ್ನು ಭೇಟಿ ಮಾಡಿಸುತ್ತೇವೆ. ಭೇಟಿ ಮಾಡಿ ನೋಡಿ ಹಾಗೂ ಕಲಿಯಿರಿ ಅವರಿಂದ ಕಲೆಯನ್ನು ಗುರುತಿಸುವುದು ಹೇಗೆಂದು, ಕಲಾವಿದರೆಂದರೆ ಯಾರೆಂದು. ಸರಿ. ಕಾಳಿ ಮಾತೆ ಮಾತ್ರ ಕಲೆಯನ್ನು ಗುರುತಿಸ್ತಾಳೆ. ನರಮನುಷ್ಯರಿಗಂತೂ ಇದು ಅಸಂಭವ. ಅಯ್ಯೋ, ಇವಳು ಅದೇ ಬಾಲೆ ಗೊಂಬೆ ಮಾರ್ತಿದ್ದವಳು. ಇದು ತಗೋ, ನಿನಗಾಗಿ ತಂದಿರೋದು. ಒಳ್ಳೇದಾಗಲಿ. ಬನ್ನಿ, ತಾವಿಲ್ಲಿ ಇಲ್ಲಿ ನಮ್ಮ ಕ್ಷಮಕ್ಷದಲ್ಲಿ. ಅದ್ಭುತ. ಈಗ ನೀವು ಇಲ್ಲಿ ನಮ್ಮ ಬಳಿ ಕುಳಿತುಕೊಳ್ಳಿ. ಇಲ್ಲಿ ಇವರೇ ಆ ಮುದ್ದಾದ ಕಲಾವಿದರು. ವಿಜಯನಗರ ರಾಜ್ಯದ ಅತ್ಯಂತ ಪ್ರತಿಭಾವಂತ ಕಲಾವಿದೆ ನಮ್ಮ ಉದ್ಯಾನದ ಕೆಲಸಗಾರನ ಪುತ್ರಿ. ಇವರೇ ನಮ್ಮ ಚಿತ್ರವನ್ನು ಗುರುತಿಸಿದರು. ಕಲೆಯ ವರ್ಣನೆ ನಿಮಗೆ ತಿಳಿದಿದೆಯೇ ಗುರುವರ್ಯ? ಏನು ನಮಗೆ ಹೇಗೆ ತಿಳಿಯುವುದು ಮಹಾರಾಜ? ಈಕೆಯ ಕುದುರೆಯ ಟುಕು 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 ಧ್ವನಿಯಿಂದ ಏನು ತಿಳಿಯುತ್ತದೆ ಮಹಾರಾಜ? ನಿಮ್ಮಂತ ದೊಡ್ಡೋರಿಗೆ ಏನು ಅರ್ಥ ಆಗುವುದಿಲ್ಲವೇ? ಇಲ್ಲಿ ನೋಡಿ,
ಇದು ನಿಮ್ಮ ಕುದುರೆ ಬಾಲ. ಇದು ನಮ್ಮ ಕುದುರೆಯ ಬಾಲ. ನಮ್ಮ ಕುದುರೆಯ ಬಾಲ ಇವರಿಗೆ ಅರಿವಿದೆ ಕಲೆಯ ಬಗ್ಗೆ. ಆದ್ರೆ ಮಹಾರಾಜ, ಇದು ಇದು ಯಾವ ದಿಶೆಯಿಂದ ಕುದುರೆಯ ಬಾಲದಂತೆ ಕಾಣ್ತಿದೆ? ಇದರಲ್ಲಂತೂ 4 ಕಡೆ ಬಣ್ಣ ಹರಡ್ಕೊಂಡಿದೆ. ಯಾವುದೋ ಹುಲ್ಲಿನಂತೆ ಹರಡಿಕೊಂಡಿದೆ 4 ಕಡೆ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಪಂಡಿತ ರಾಮಕೃಷ್ಣ, ಕುದುರೆಯ ಬಾಲವೆಂದು ಹೇಳುತ್ತಿರುವರೆಂದರೆ ಕುದುರೆಯ ಬಾಲವೇ. ಇದೇ ಕಲೆಯ ವರ್ಣನೆ. ಅರೆ ಪಂಡಿತರೇ, ಒಂದ್ ವೇಳೆ ಕುದುರೆ ಗಾಳಿಯಲ್ಲಿ ವೇಗವಾಗಿ ಓಡುವಾಗ ಅದರ ಬಾಲ ಕೂಡ ಇದೇ ರೀತಿ ಗಾಳಿಯಲ್ಲಿ ಇರುತ್ತೆ. ಕುದುರೆಯ ಬಾಲ ಕಾಣುತ್ತಿದೆ ಈ ಚಿತ್ರದಲ್ಲಿ. ಇಷ್ಟು ತಿಳಿದಿಲ್ಲವೇ ನಿಮಗೆ? ಈಗ ತಿಳಿತು. ನೀವು ಹೋಗಿ ನಿಮ್ಮ ಸ್ಥಾನದಲ್ಲಿ ವಿರಾಜಮಾನರಾಗಿರಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಜಿಲ್ಕಾರಿ. ಹಾಗೂ ಪ್ರೀತಿಯಿಂದ ಇವರನ್ನು ಜಿಲ್ಲಿ ಎಂದು ಕರೆಯುತ್ತಾರೆ. ಸರಿಯಾಗಿ ಹೇಳಿದೆ ಕೃಷ್ಣದೇವರಾಯ. ನೋಡಿ, ನೀವು ಮಹಾರಾಜರನ್ನು ಹೆಸರಿಡಿದು ಕರೆಯುವಂತಿಲ್ಲ. ನಿಮಗೆ ಗೊತ್ತಿದೆಯೇ ಮಹಾರಾಜ ನಿಮಗಿಂತ ವಯಸ್ಸಿನಲ್ಲಿ ಹಾಗೂ ಪದವಿಯಲ್ಲಿ ದೊಡ್ಡವರೆಂದು? ಹೆಸರಿಂದ ಯಾಕೆ ಕರಿಬಾರ್ದು? ನಾವು ಕಲಾಕಾರರು, ಇವರು ಕಲಾಕಾರರು. ಕಲಾಕಾರರಲ್ಲಿ ದೊಡ್ಡೋರು ಚಿಕ್ಕರು ಎಂಬ ವ್ಯತ್ಯಾಸವಿಲ್ಲ. ಅದ್ಭುತ ಅದ್ಭುತ ಉತ್ತರ ನೀಡಿದ್ದಾರೆ ಗುರುವರ್ಯ ನಿಮ್ಮ ಪ್ರಶ್ನೆಗೆ. ನಮಗೆ ಒಪ್ಪಿಗೆ ಇದೆ. ನೀವು ನಮ್ಮನ್ನು ನಮ್ಮ ಹೆಸರಿನಿಂದ ಸಂಬೋಧಿಸಬಹುದು. ಮತ್ತೆ ನಾವು ಈ ಮುದ್ದಾದ ಕಲಾವಿದೆಯಿಂದ ಅತ್ಯಂತ ಪ್ರಸನ್ನ ಹಾಗೂ ಪ್ರಭಾವಿತರಾಗಿದ್ದೇವೆ. ನಾವಿವರಿಗೆ ಪುರಸ್ಕಾರ ನೀಡಲು ಬಯಸಿದ್ದೇವೆ. ಹೇಳಿ, ನಿಮಗೇನು ಬೇಕು? ಈಗ ನಾನು ನಿಮ್ಮ ಕಲೆಯನ್ನು ಪರಿಚಯಿಸಿದೆ. ಈಗ ನೀವು ನನ್ನ ಕಲೆಯನ್ನು ಪರಿಚಯಿಸಬೇಕು. ಗುರುತಿಸಲೇಬೇಕು. ಗುರುತಿಸಬೇಕಂದರೆ ಗುರುತಿಸಲೇಬೇಕು. ಅವಶ್ಯವಾಗಿ ಗುರುತಿಸುತ್ತಾರೆ. ಅಂದರೆ ನಿಮ್ಮ ಮಾತಿನ ತಾತ್ಪರ್ಯ ನಿಮ್ಮ ಬಳಿ ಯಾವುದೋ ಒಂದು ವಿಶೇಷ ಕಲೆ ಇದೆ ಎಂದು. ಒಂದಲ್ಲ, 3 ಇದೆ. 3 ಇದರಲ್ಲಿಂತ ಕಲೆ ಇದೆ. ಇದಕ್ಕಿಂತ ಸುಂದರವಾದ ಗೊಂಬೆಗಳನ್ನು ವಿಜಯನಗರದಲ್ಲಿ ಶಿಲ್ಪಕಾರರು ಪ್ರತಿದಿನ ತಯಾರಿಸುತ್ತಾರೆ. ಇದರಲ್ಲೇನು ವಿಶೇಷವಿದೆ? ಈ 3 ಒಂದೇ ರೀತಿ ಇದೆ. ನಾನು ಸುಮ್ಮನೆ ಏನು ಹೇಳುವುದಿಲ್ಲ. ನಾನೇನೇ ಹೇಳಿದರೂ ಅದರಲ್ಲಿ ಬಹಳ ಆಳವಾದ ಅರ್ಥವಿರುತ್ತದೆ. ಈ 3 ಗೊಂಬೆಗಳಲ್ಲಿ ಅಂತರವಿದೆ. ಇಲ್ಲ, ಯಾವ ಅಂತರವೂ ಇಲ್ಲ. ನನಗೆ ಯಾವ ಅಂತರವೂ ಕಾಣುತ್ತಿಲ್ಲ. ಅಂತರವಿದೆ. ಒಬ್ಬ ಕಲಾಕಾರನ ಕಷ್ಟ ನಿಮಗೆ ತಿಳಿಯದು ಗುರುವರ್ಯ. ಈಗ ಈ 3 ಮೂರ್ತಿಗಳಲ್ಲಿ ಅಂತರವಿದೆ ಎಂದು ಹೇಳುತ್ತಿದ್ದಾರೆ. ಅಂತರವಿದೆ. ತಾವು ಹೇಳಿದೆ ಸರಿ ಮಹಾರಾಜ, ಅಂತರವಿರಬಹುದು. ಮತ್ತೆ ಹೇಳಿ, ಏನು ಅಂತರವಿದೆ? ಹೇಳಿ. ನೀವ್ ಹೇಳಿ ಕೃಷ್ಣದೇವರಾಯ. ನಾವು ಹೇಳಬೇಕೆ? ನಮಗೆ ಚೆನ್ನಾಗಿ ತಿಳಿದಿದೆ ಇವುಗಳಲ್ಲಿ ಅಂತರವಿದೆ ಎಂದು. ಆದರೆ ನಾವು ನಮ್ಮ ಈ ರತ್ನಗಳಿಂದ ತಿಳಿಯಲು ಬಯಸುತ್ತೇವೆ. ಇವರು ಗುರುತಿಸಬಲ್ಲರೆ ಈ 3 ಮೂರ್ತಿಗಳಲ್ಲಿರುವ ಅಂತರ. ಈಗಲೂ ಅವಕಾಶ ನೀಡುತ್ತೇವೆ ನಿಮ್ಮ ತಪ್ಪನ್ನು ತಿದ್ದುಕೊಳ್ಳಲು. ನಾವು ನಿಮ್ಮೆಲ್ಲರಿಗೂ ಸವಾಲನ್ನು ನೀಡುತ್ತಿದ್ದೇವೆ. ನಿಮ್ಮಲ್ಲಿ ಯಾರಾದರೂ ಈ 3 ಮೂರ್ತಿಗಳಲ್ಲಿರುವ ಅಂತರವನ್ನು ಗುರುತಿಸಿದರೆ ಸರಿ. ಒಂದ್ ವೇಳೆ ಗುರುತಿಸದಿದ್ದರೆ ನೀವೆಲ್ಲ ದಂಡನೆಗೆ ಗುರಿಯಾಗುವಿರಿ. ಸರಿ, ನಿರ್ಧಾರವಾಯಿತು. ಒಂದು ವೇಳೆ ನಿಮ್ಮ ದರ್ಬಾರಲ್ಲಿ ಯಾರಾದರೂ ಕೂಡ ಈ 3 ಗೊಂಬೆಗಳಲ್ಲಿ ಅಂತರ ಹುಡುಕಿದರೆ ನಾನು ನನ್ನ ಪರಾಜಯನ್ನು ಸ್ವೀಕರಿಸುತ್ತೇನೆ. ಹಾಗಾಗದಿದ್ದಲ್ಲಿ ಆಗ ಏನು? ಆಗ ನಾನು ವಿಜಯಿಯಾಗುತ್ತೇನೆ. ಆಗ ನಾನು ಕೃಷ್ಣದೇವರಾಯನಿಗೆ ಏನೇ ಕೇಳಿದರೂ ಅವರು ನನಗೆ ತಂದು ಕೊಡಬೇಕು. ಯಾವುದೇ ಪ್ರಶ್ನೆ ಕೇಳದೆ ಕೊಡಬೇಕಂದ್ರೆ ಕೊಡಲೇಬೇಕು. ಸ್ವೀಕಾರವಿದೆ. ಯಾವ ಪ್ರಶ್ನೆಯನ್ನು ಕೇಳುವುದು? ಹಾಗಾದರೆ ನೀಡಿ ಜೋಡಿ ಬೆಳ್ಳಿನ ವಚನ. ಏನು? ಎಲ್ಲಿವರೆಗೂ ನೀವು ಜೋಡಿ ಬೆಳ್ಳಿನ ವಚನ ಕೊಡುವುದಿಲ್ಲವೋ ನಾನು ನಿಮ್ಮನ್ನು ಹೇಗೆ ನಂಬಲಿ? ಉಚಿತವಿದೆ,
ತೆಗೆದುಕೊಳ್ಳಿ. ನೀಡುವೆನು ಜೋಡಿ ಬೆರಳಿನ ವಚನವನ್ನು.